ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸೂಪರ್ ಪ್ರೈಮ್ ಎಟ್ 9. ನಾನು ಸ್ಮಿತಾ ರಂಗನಾಥ್. ದಿನದ ಅಗ್ರ ಸುದ್ದಿಯನ್ನ ಸಮಗ್ರವಾಗಿ ಹೇಳ್ತೀವಿ ಇವತ್ತಿನ ಸೂಪರ್ ಪ್ರೈಮ್ ಎಟ್ 9 ನಲ್ಲಿ. ಅದಕ್ಕಿಂತ ಮುಂಚೆ ಸೂಪರ್ ಪ್ರೈಮ್ ಹೆಡ್ಲೈನ್ಸ್. ಮೋದಿ ವಿಷದ ಹಾವು, ಕೊಟ್ಟದನ್ನ ನೆಕ್ಕಿದ್ರೂ ಸಾಯ್ತಾರೆ. ಖರ್ಗೆ ವಿವಾದಿತ ಹೇಳಿಕೆಗೆ ಮುಗಿಬಿದ್ದ ಬಿಜೆಪಿಯಿಂದ ದೂರು. ಸೋನಿಯಾ ವಿಷಕನ್ಯೆ ಎಂದು ಯತ್ನಾಳ್. ಕೈಯಿಂದ ಮಹಿಳೆಯರಿಗೆ ಫ್ರೀ ಬಸ್ ಗ್ಯಾರಂಟಿ ಘೋಷಣೆ. ಕಾಂಗ್ರೆಸ್ ಅಂದ್ರೆ ಸುಳ್ಳು, ಭ್ರಷ್ಟಾಚಾರದ ಗ್ಯಾರಂಟಿ ಅಂದ್ರು ಮೋದಿ. 50 ಲಕ್ಷ ಕಾರ್ಯಕರ್ತರ ಮುಂದೆ ನಮೋ ಡಿಜಿಟಲ್ ಕಹಳೆ. ಕರಾವಳಿಯಲ್ಲಿ ರಾಹುಲ್ ರಣಕಹಳೆ. ಮತದಾರನ ಮುಂದೆ ಪ್ರಣಾಳಿಕೆ ಇಟ್ಟ ದಳಪತಿಗಳು. 2ನೇ ದಿನ ಕಿಚ್ಚನ ಪ್ರಚಾರದ ಆರ್ಭಟ. ಜೆಡಿಎಸ್ಗೆ ವೋಟ್ ಹಾಕಿದ್ರೆ ಬಿಜೆಪಿಗೆ ಹಾಕದಂತೆ ಹಾಸನ ಅಖಾಡದಲ್ಲಿ ಪ್ರೀತಂ ಗೌಡ ಮಾತು ವೈರಲ್. ಸೆಂಟ್ರಲ್ ಸಮರದಲ್ಲಿ ಸ್ಮೃತಿ ಇರಾನಿ, ಶೆಟ್ಟರ್ ಅಬ್ಬರ. ಕಾಪು ಸಿದ್ದಲಿಂಗಸ್ವಾಮಿ ಕೈವಶ ವದಂತಿ. ಸಾಯೋ ತನಕ ಬಿಜೆಪಿಯಲ್ಲೇ ಇರ್ತೀನಿ ಎಂದು ಬಿಎಸ್ವೈ ಫೋಟೋ ಹಿಡಿದ ಆಪ್ತ. ನಾಳೆ ಕಾಂಗ್ರೆಸ್ ಸೇರ್ತಾರಂತೆ ಗೀತಾ ಶಿವರಾಜ್ ಕುಮಾರ್. ಅಳೆದು ತೂಗಿ ಪಕ್ಷದ ಸೂತ್ರ ಅನ್ನೋ ರೀತಿಯಲ್ಲಿ ಮೋದಿ ವಿರೋಧಿ ರಾಜಕಾರಣ ತಕ್ಕ ಮಟ್ಟಿಗೆ ಪಕ್ಕಕ್ಕಿಟ್ಟಿತ್ತು ಕಾಂಗ್ರೆಸ್. ಇವತ್ತು ಪಕ್ಷದ ಅಧ್ಯಕ್ಷರೇ ಆ ಅಘೋಷಿತ ನಿಯಮವನ್ನ ಮುರಿದುಬಿಟ್ರು. ಗುಜರಾತ್ ಎಲೆಕ್ಷನ್ ಟೈಮ್ನಲ್ಲಿ ಮೋದಿ 100 ತಲೆ ರಾವಣನ ಅಂದಿದ್ರು ಖರ್ಗೆ. ಅದೇ ಖರ್ಗೆ ಇವತ್ತು ಪ್ರಧಾನಿ ಮೋದಿ ವಿಷದ ಹಾವು ಅಂದಿದ್ದಾರೆ. 40% ಕಮಿಷನ್ ತಿನ್ನೋರನ್ನ ಪಕ್ಕದಲ್ಲೇ ಕೂರಿಸ್ಕೊಳ್ತಾರೆ. ಅದಾನಿಗೆ ಪೋರ್ಟ್ಗಳನ್ನ ಕೊಟ್ಟಿದ್ದಾರೆ. ಆ ಪೋರ್ಟ್ಗಳಲ್ಲಿ ಗಾಂಜಾ, ಬಂಗಾರ, ಡ್ರಗ್ಸ್ ಆಮದಾಗ್ತಾ ಇದೆ. ಮೋದಿ ದೊಡ್ಡ ಸುಳ್ಳುಗಾರ ಅಂದಿದ್ದಾರೆ ಖರ್ಗೆ. अरे आप तो प्रधानमंत्री हो, आपको काम दिया गया है, वो काम करो. वो छोड़ के म्युनिसिपल कॉर्पोरेशन इलेक्शन, एमएलए इलेक्शन, खैर एमपी इलेक्शन, उनको प्राइम मिनिस्टर बनना है तो फिरते रहते. मोदी को देखकर वोट दो. अब भाई तुम्हारे को तुम्हारी सूरत कितनी बार देखना, कितने है भाई? क्या आपके रावण के जैसा 100 मुख है? क्या है? 40% ಲಂಚ ತಗೊಂಡವರು ನಿನ್ನ ಪಕ್ಕದಲ್ಲೇ ಕೂಡ್ತಾರಲ್ಲ, ಅವರಿಗೆ ಹಾಕಿಡಲ್ಲ. ಆ ಏರ್ಪೋರ್ಟ್ ಖರೀದಿ ಮಾಡಕ್ಕೆ ಇದೇ ದುಡ್ಡನ್ನ ಉಪಯೋಗ ಮಾಡ್ತಾ ಇದ್ದಾನೆ ಅದಾನಿ. ಗುಜರಾತ್ ಪೋರ್ಟ್ಲಿಂದ ಗಾಂಜಾ ಆಮದಾಗ್ತದೆ, ಬಂಗಾರ ಆಮದಾಗ್ತದೆ. ಮೋದಿ ಅಂದ್ರೆ ಈ ವಿಷದ ಹಾವಿದ್ದಂಗೆ. ನೀವಂದ್ರೆ ಇದು ವಿಷಯ ಅದ ಇಲ್ಲ ನೋಡೋಣ, ಸ್ವಲ್ಪ ನೆಕ್ ನೋಡೋಣ ಅಂತ ನೆಕ್ಕಕ್ಕೆ ಹೋಗಿರಿ, ನೆಕ್ಕರು ಸತ್ತ. ನೀವು ಮೋದಿ ವಿಷದ ಹಾವು ಇದ್ದಂಗೆ ಎಂದಿದ್ದ ಖರ್ಗೆ ಅವರಿಗೆ ತಮ್ಮ ಮಾತಿನ ತೀವ್ರತೆಯ ಅರಿವಾಯಿತು ಏನೋ, ಅಥವಾ ಪಕ್ಷದ ಥಿಂಕ್ ಟ್ಯಾಂಕ್ ನಿಂದ ಸಂದೇಶ ಬಂತೋ ಏನೋ ಗೊತ್ತಿಲ್ಲ. ಆದ್ರೆ ಹೇಳಿಕೆಯನ್ನ ಕೊಟ್ಟ ವೇಗದಲ್ಲೇ ಕೆಲವೇ ಕ್ಷಣಗಳಲ್ಲೇ ಯೂ ಟರ್ನ್ ಹೊಡೆದ್ರು ಖರ್ಗೆ. ಆದ್ರೆ ಬಿಜೆಪಿಯವರು ಬಿಡ್ಬೇಕಲ್ಲ, ಸಿಕ್ಕಿದ್ದೇ ಚಾನ್ಸು ಅಂತ ಕಾಂಗ್ರೆಸ್ ಜಾಲಾಡೋಕೆ ಶುರು ಮಾಡಿದ್ದಾರೆ ಕಮಲಕ್ಕಲಿಗಳು. ಮೋದಿ ಅಂದ್ರೆ ಈ ವಿಷದ ಹಾವಿದ್ದಂಗೆ. ಅವ್ರಿಗೆ ಹೇಳಿಲ್ಲ, ಯಾಕಂದ್ರೆ ನಿಮ್ಮ ಐಡಿಯಾಲಜಿ ಏನಿದೆ ಒಂದು ವಿಷದಂಗಿದೆ. ಆ ಐಡಿಯಾಲಜಿ ನೀವು ಸಪೋರ್ಟ್ ಮಾಡಿದ್ರೆ ನಾನು ನೆಕ್ ನೋಡ್ತೀನಿ ಅಂತಂದ್ರೆ ಡೆತ್ ಇಸ್ ಸರ್ಟನ್. ಖರ್ಗೆ ಅವ್ರಿಗೆ ಯಾಕೆ ಹಂಗೆ ಅನಿಸ್ತದೆ ಗೊತ್ತಿಲ್ಲ. ಒಬ್ಬ ಪ್ರಧಾನಮಂತ್ರಿಗಳಿಗೆ ಈ ತರ ಮಾತನಾಡೋದು ಎಷ್ಟರ ಮಟ್ಟಿಗೆ ಸರಿ? ಹಿಂದೆ ಹಿಂಗೆಲ್ಲ ಮಾತಾಡಿನೇ ಕಾಂಗ್ರೆಸ್ ಈ ಮಟ್ಟಕ್ಕೆ ಬಂದಿದೆ. ಇನ್ನು ಖರ್ಗೆ ಹೇಳಿಕೆಯನ್ನೇ ಬಿಜೆಪಿ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದೆ. ಹೇಗೆ ಅಂತ ನೋಡ್ತಾ ಹೋಗೋಣ. ಕೇವಲ ಇದೊಂದು ಹೇಳಿಕೆ ಮಾತ್ರವಲ್ಲ, ನಾವು ಗಮನಿಸ್ತಾ ಹೋದ್ರೆ ನಾವು ಗುಜರಾತ್ ಚುನಾವಣೆಯ ಒಂದಷ್ಟು ಹೇಳಿಕೆಗಳನ್ನ ಮತ್ತೊಂದು ಬಾರಿ ನೆನಪು ಮಾಡ್ಕೊಂಡ್ರೆ, ಗುಜರಾತ್ ಎಲೆಕ್ಷನ್ ಟೈಮ್ ನಲ್ಲಿ ಇದೇ ಖರ್ಗೆ ಅವರು ಮೋದಿ ಅವರನ್ನ 100 ತಲೆ ರಾವಣನ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಸಾಕಷ್ಟು ಕಾಂಟ್ರವರ್ಸಿಗೂ ಕೂಡ ಆ ಒಂದು ಹೇಳಿಕೆ ಕಾರಣವಾಗಿತ್ತು. ಇನ್ಫ್ಯಾಕ್ಟ್ ಅದನ್ನೇ ಕಮಲ ಕಲಿಗಳು ವರದಾನವಾಗಿ ಪಡೆದುಕೊಂಡಿದ್ರು. ಯಾವ ರೀತಿ? ಖರ್ಗೆ ಮಾತನ್ನೇ ಅಸ್ತ್ರ ಮಾಡ್ಕೊಳ್ತು ಬಿಜೆಪಿ ಪಾಳೆಯ ಗುಜರಾತ್ ಚುನಾವಣೆ ಸಂದರ್ಭದಲ್ಲಿ. ಅದೇ ಸಂದರ್ಭದಲ್ಲಿ ಮೋದಿ ಅವರು ಕೊಟ್ಟ ತಿರುಗೇಟು, ಇದು ರಾಮರಾಜ್ಯ, ಈ ರಾಮರಾಜ್ಯದಲ್ಲಿ ರಾವಣರಿಲ್ಲ, ಅವರಿಗೆ ಅವಕಾಶ ಕೂಡ ಇಲ್ಲ ಅಂತ ಹೇಳಿದ್ರು. ಕೇವಲ ಮೋದಿ ಮಾತ್ರವಲ್ಲ, ಖರ್ಗೆ ಅವರ ಹೇಳಿಕೆಗೆ ಪ್ರತ್ಯುತ್ತರವನ್ನ ಪ್ರಚಾರದ ಉದ್ದಕ್ಕೂ ಕೂಡ ಬಿಜೆಪಿ ಪಾಳೆಯ ಪ್ರಸ್ತಾಪ ಮಾಡ್ತಾ ಹೋಯಿತು. ಇದರ ಪರಿಣಾಮವೇನು ಎಂಬಂತೆ ಬಿಜೆಪಿಗೆ ಗುಜರಾತ್ ಚುನಾವಣೆ ಸಂದರ್ಭದಲ್ಲಿ ಸಿಕ್ಕಿದ್ದು ಬರೋಬ್ಬರಿ 157
ಸ್ಥಾನ ಅದೇ ಕಾಂಗ್ರೆಸ್ ಪಡೆದುಕೊಂಡಿದ್ದು ಕೇವಲ 17. ಇದಕ್ಕೆ ಡೈರೆಕ್ಟ್ ಖರ್ಗೆ ಅವರ ಹೇಳಿಕೆನೇ ಕಾರಣವಾಯ್ತಾ, ಅದರ ಪ್ರತಿಫಲನೇನಾ ಕ್ವೆಶ್ಚನ್ ಮಾರ್ಕ್. ಇನ್ನು ಇವತ್ತಿನ ಖರ್ಗೆಯ ಹೇಳಿಕೆ ಮೋದಿಯನ್ನ ವಿಷದ ಹಾವಿನಂತೆ ಅಂತ ಹೇಳಿಕೆ ನೀಡಿರೋದು ಕೂಡ ಈ ಬಾರಿ ರಾಜ್ಯ ಚುನಾವಣೆಯಲ್ಲಿ ಕಮಲಕ್ಕೆ ವರದಾನವಾಗುತ್ತಾ ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಖರ್ಗೆ ಅವರ ಮಾತನ್ನೇ ನೋ ಡೌಟ್ ಬ್ರಹ್ಮಾಸ್ತ್ರವಾಗಿ ಬಿಜೆಪಿ ಪಾಳೆಯ ಉಪಯೋಗಿಸಿಕೊಳ್ಳೋ ಸಾಧ್ಯತೆ ಕೂಡ ಇದೆ. ಈಗ ಆಲ್ರೆಡಿ ಬಿಜೆಪಿಯಿಂದ ಖರ್ಗೆ ಅವರ ಈ ವಿಷದ ಹಾವಿನ ವಿಡಿಯೋವನ್ನ ವೈರಲ್ ಮಾಡಲಾಗ್ತಾ ಇದೆ. ಪ್ರಚಾರಕ್ಕೂ ಕೂಡ ಬಳಸಿಕೊಳ್ಳೋ ಒಂದು ಪ್ಲಾನಿಂಗ್ ನಡೆಸಲಾಗ್ತಾ ಇದೆ. ಕೇವಲ ಈಗ ಮಾತ್ರವಲ್ಲ, ಮೇ 10 ಅಂದ್ರೆ ಚುನಾವಣೆ ದಿನದವರೆಗೂ ಕೂಡ ಖರ್ಗೆ ಅವರ ಇದೇ ಹೇಳಿಕೆಯನ್ನ ಜೀವಂತವಾಗಿ ಇಟ್ಕೊಳ್ಬೇಕು. ಹಾಗೆ ಖರ್ಗೆ ಅವರನ್ನ ಜೊತೆಗೆ ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಮಾಡಬೇಕು. ಆ ಮೂಲಕ ಬಿಜೆಪಿಯ ಟಾರ್ಗೆಟ್ ಏನಿದೆ 130+ ಸೀಟ್ಗಳು ಅದನ್ನ ಪಡೆದುಕೊಳ್ಳೋಕೆ ಖರ್ಗೆ ಅವರ ಈ ಹೇಳಿಕೆ ಲಾಭ ಆಗಬೇಕು ಅನ್ನೋ ಲೆಕ್ಕಾಚಾರ ಸದ್ಯಕ್ಕೆ ಬಿಜೆಪಿ ಪಾಳ್ಯದಲ್ಲಿ ನಡೀತಾ ಇದೆ. ಬಟ್ ಅದು ಆ ಇರಾದೆ ಈಡೇರುತ್ತಾ ಇಲ್ವಾ, ಮೇ 13ನೇ ತಾರೀಕು ಮತದಾರರ ನೀಡುವ ಫಲಿತಾಂಶದ ಮೇಲೆ ನಿರ್ಧಾರವಾಗುತ್ತೆ. ಇನ್ನು ಮೋದಿಯನ್ನ ವಿಷದ ಹಾವಿಗೆ ಹೋಲಿಸಿದ ಖರ್ಗೆ ವಿರುದ್ಧ ಬಿಜೆಪಿ ಚುನಾವಣಾ ಆಯೋಗದ ತನಕ ಹೋಗಿದೆ. ಅಲ್ಲೂ ಕೂಡ ದೂರನ್ನ ನೀಡಲಾಗಿದೆ. ಇದೇ ವಿಚಾರಕ್ಕೆ ಮಾತನಾಡಿರೋ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಕಾಂಗ್ರೆಸ್ನವರು ಹೀಗೆ ಹಗುರವಾಗಿ ಮಾತನಾಡೋದ್ರಿಂದ ಅಡ್ರೆಸ್ ಇಲ್ಲದಂತ ಆಗ್ತಾರೆ ಅನ್ನೋ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮಲ್ಲಿ ಮುಂಗುಸಿಗಳಿಲ್ಲ, ಎದ್ದಿದ್ರೆ ವಿಷ ತೆಗಿಬಹುದಾಗಿತ್ತು, ನಮ್ಮಲ್ಲಿ ಮುಂಗುಸಿಗಳು ತಯಾರಾಗಬೇಕು ಎಂದಿದ್ದಾರೆ. ಅವರಿಗೆ ಈ ರೀತಿ ಮಾತಾಡದಂತೆ ಆದೇಶವನ್ನು ಕೊಡಬೇಕು ಅನ್ನುವಂಥದ್ದನ್ನ ನಾವು ಚುನಾವಣಾ ಆಯೋಗಕ್ಕೆ ಮನವಿ ಮಾಡಿದ್ದೀವಿ. ತಕ್ಷಣ ನಮ್ಮ ಮನವಿಯನ್ನ ಆಲಿಸಬೇಕು ಮತ್ತು ಕಾನೂನು ಪ್ರಕಾರ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಯಾರು ಮುಂಗ್ಸಿಗಳು ಯಾವ್ದು ಇದ್ದಿದ್ರೆ ವಿಷ ತೆಗಿಬೋದ, ಇನ್ನು ಮುಂಗ್ಸಿಗಳು ತಯಾರಾಗಬೇಕಲ್ಲ ವಿಷ ತೆಗಿಯಕ್ಕೆ. ಇನ್ನು ಮೋದಿ ವಿಷದ ಹಾವಿದ್ದಂಗೆ ಅಂತ ಖರ್ಗೆ ಹೇಳಿಕೆ ಕೊಟ್ರು. ಇದು ವಿವಾದಕ್ಕೂ ಕೂಡ ಕಾರಣವಾಯಿತು. ಆದ್ರೆ ಬಿಜೆಪಿಯ ಯತ್ನಾಳ್ ಸೋನಿಯಾ ಗಾಂಧಿಯನ್ನ ವಿಷಕನ್ನಿ ಅಂತ ಹೇಳಿ ಕಾಂಗ್ರೆಸ್ಗೆ ಆಹಾರ ಹಾಕೋಗಿದ್ದಾರೆ. ಹಾಗಾದ್ರೆ ಯತ್ನಾಳ್ ಹೇಳಿದ್ದೇನು ನೋಡಿ. ಒಂದ್ ಕಡೆಯಲ್ಲಿ ಖರ್ಗೆ ಅವರ ಈ ಹೇಳಿಕೆಗಳು ಬಿಜೆಪಿ ಪಾಳ್ಯಕ್ಕೆ ಅಸ್ತ್ರವಾಗಿದ್ರೆ, ಇತ್ತ ಕರುನಾಡಿನಲ್ಲಿ ಕಮಲ ಅರಳಿಸೋಕೆ ಮೋದಿ ರಣಕಹಳಿಯನ್ನ ಮೊಳಗಿಸಿಯಾಗಿದೆ. ಇನ್ನು ಇದರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ಇದೇ ತಿಂಗಳ ಅಂತ್ಯಕ್ಕೆ ಶುರು ಮಾಡಿ ಬ್ಯಾಕ್ ಟು ಬ್ಯಾಕ್ ರೋಡ್ ಶೋ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಇನ್ನು ಅದಕ್ಕೆ ಪೂರ್ವಭಾವಿಯಾಗಿ ಅಖಾಡವನ್ನ ಹದಗೊಳಿಸೋ ಪ್ರಯತ್ನವಾಗಿ ಇವತ್ತು ಕಾರ್ಯಕರ್ತರಲ್ಲಿ ಜೋಶ್ ತುಂಬೋ ಪ್ರಯತ್ನವಾಗಿ ವರ್ಚುವಲ್ ಸಂವಾದವನ್ನ ಕೂಡ ನಡೆಸಿದ್ದಾರೆ. ಇದರ ಜೊತೆಗೆ ಪ್ರತಿಪಕ್ಷಕ್ಕೆ ಸಮರ ಸಂದೇಶವನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಸಾರಿದ್ದಾರೆ. कांग्रेस मतलब झूठ की गारंटी, कांग्रेस मतलब भ्रष्टाचार की गारंटी, कांग्रेस मतलब भाई भतीजावाद की गारंटी. ಇಷ್ಟಕ್ಕೆ ನಿಲ್ಲಿಲ್ಲ ಮೋದಿ ಅವರ ಮಾತು. ವಾಕ್ ಸಮರದ ನಡುವೆಯೇ ಕಾರ್ಯಕರ್ತರಿಗೆ ಗೆಲುವಿನ ಮಂತ್ರವನ್ನ ಕೂಡ ಹೇಳಿಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಅದು ಹೇಗೆ ಕೇಳಿ. कार्यकर्ता का ये जज्बा, सभी का यही जज्बा बीजेपी को दूसरी पार्टियों से अलग बनाता है. आपको बूथ जीतना है, 10 पुरुष कार्यकर्ता और 10 महिला कार्यकर्ता, 20 लोगों की और मजबूत जोड़ी बनाइए, टीम बनाइए. घर में जाकर के एक पुरुष कार्यकर्ता एक महिला करता दोनों साथ जाए. फिर हम लारे जो काम है, सकारात्मक काम है, उनके साथ 1-to-1 बातें कीजिए. ಪಕ್ಷದ ಗೆಲುವಿಗೆ ಈ ರೀತಿ ಸೂತ್ರ ಹೇಳ್ಕೊಟ್ಟದ್ ಮಾತ್ರವಲ್ಲ, ವಿರೋಧಿಗಳ ಸೋಲಿಗೂ ಕೂಡ ವಾಗ್ಬಾಣಗಳ ಮೂಲಕ ತಂತ್ರ ಹೆಣೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ರೇವಡಿ ಸಂಸ್ಕೃತಿ ಬಗ್ಗೆ ಲೇವಡಿ ಮಾಡ್ತಲೇ ಕಾಂಗ್ರೆಸ್ ಉಚಿತ ಭರವಸೆಗಳು ಹುಸಿ ಭರವಸೆಗಳು ಅಂತ ಹೇಳಿದ್ದಾರೆ ಮೋದಿ. देश के भविष्य की, आने वाली पीढ़ियों की, मेरे कर्नाटका के बच्चों की, मेरे कर्नाटका के नौजवानों की, मेरे कर्नाटका की नौजवान बेटियों की, उनको कोई चिंता नहीं है. मुफ्त की रेवड़ी की राजनीति की वजह से कई राज्य इतना बेतहासा खर्च अपनी दलगत राजनीति की भलाई के लिए कर रहे हैं, राज्य कर्ज में डूबते चले जा रहे हैं और आने वाली पीढ़ियों का भी वो खा जा रहे हैं. ಪಂಚ ಪ್ರಣಾಳಿಕೆಗಳನ್ನ ಮಾಡಿಕೊಂಡು ಅದರ ಮೂಲಕ ಮತದಾರರ ಮನಸ್ಸನ್ನ ಗೆಲ್ಲೋಕೆ ಹೊರಟಿರೋ ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಕೂಡ ಪ್ರಧಾನಿ ಮೋದಿ ಮಾತಿನ ಪ್ರಹಾರವನ್ನ ಇವತ್ತು ನಡೆಸಿದ್ದಾರೆ. ಏನ್ ಮಾತನಾಡಿದ್ರು ಈ ಬಗ್ಗೆ ಕೇಳೋಣ.
हिमाचल के लोग, अभी अभी चुनाव हुआ है ना, 1 साल हो गया, हिमाचल के लोग आज तक कांग्रेस की गारंटी पूरी होने का इंतजार कर रहे हैं। वादे किया कुछ नहीं। राजस्थान के लोग भी कांग्रेस की गारंटी पर आज आंदोलन कर रहे। भाई क्या हुआ, सरकार का 4 साल बीत चुका, अभी तक। ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಈ ವರ್ಚುವಲ್ ಸಮಾವೇಶ ಅಥವಾ ಸಂವಾದದಲ್ಲಿ 50 ಲಕ್ಷ ಕಾರ್ಯಕರ್ತರು ಭಾಗಿಯಾಗಿದ್ರು ಅನ್ನೋದು ಬಿಜೆಪಿಯ ಲೆಕ್ಕ. ಹಾಗಾದ್ರೆ ಹೇಗೆ ಅಷ್ಟು ಜನ ಭಾಗಿಯಾದ್ರು, ಇದನ್ನ ವಿವರಿಸ್ತಾರೆ ನಮ್ಮ ಡೆಪ್ಯೂಟಿ ಎಡಿಟರ್ ರಾಘವೇಂದ್ರ ಗುಡಿ. ಓವರ್ ಟು ಯು. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 50 ಲಕ್ಷ ಕಾರ್ಯಕರ್ತರ ಜೊತೆಯಲ್ಲಿ ನೇರವಾದಂತ ಸಂವಾದವನ್ನ ಮಾಡಿದ್ರು. ಹೇಗೆ ಸಂವಾದವನ್ನ ಮಾಡಿದ್ರು ಅಂತ ನೋಡೋದಾದ್ರೆ, ಸರಿಸುಮಾರಾಗಿ 58,112 ಬೂತ್ಗಳಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ 1,680 ಕ್ಷೇತ್ರಗಳನ್ನ ಅಲ್ಲಿ ಒಂದು ನಿಯೋಜನೆ ಮಾಡಲಾಗಿತ್ತು. ಮೋದಿ ಆಪ್ ಮೂಲಕವಾಗಿ 24 ಲಕ್ಷ ಜನ ಇದನ್ನ ವೀಕ್ಷಿಸಿದ್ರು ಅಂತ ಕೂಡ ಮಾಹಿತಿ ಇದೆ. ಅಂದ್ರೆ ಅವರ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿರ್ತಾರಲ್ಲ, ಆ ಒಂದು ಸರಾಸರಿ ಅಂದಾಜನ್ನ ನೋಡೋದಾದ್ರೆ ಪ್ರತಿ ಕ್ಷೇತ್ರದಲ್ಲಿ ಸರಿಸುಮಾರಾಗಿ 5,000 ಜನ ಈ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡಿದ್ದಾರೆ. ಇನ್ನು ನೇರ ಸಂವಾದ ಅಂದ್ರೆ ಪ್ರಶ್ನೋತ್ತರ ರೀತಿಯಲ್ಲಿ 15 ಜನರ ಜೊತೆಯಲ್ಲಿ ಸಂವಾದವನ್ನು ಪ್ರಧಾನಮಂತ್ರಿ ಮಾಡಿದರು. ಒಟ್ಟಾರೆಯಾಗಿ ನೋಡೋದಾದ್ರೆ 50 ಲಕ್ಷ ಜನರ ಜೊತೆಯಲ್ಲಿ, ಕಾರ್ಯಕರ್ತರ ಜೊತೆಯಲ್ಲಿ ನೇರ ಸಂಪರ್ಕವನ್ನ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಧಿಸಿದ್ರು. ಓವರ್ ಟು ಸ್ಮಿತಾ ರಂಗನಾಥ್. ರೈಟ್, ಧನ್ಯವಾದ ರಾಘವೇಂದ್ರ ಗುಡಿ. ಇದು ಮೋದಿ ಅವರ ಇವತ್ತಿನ ವರ್ಚುವಲ್ ಸಂವಾದದ ಒಂದಷ್ಟು ಹೈಲೈಟ್ಸ್. ಆದ್ರೆ ಇಲ್ಲಿಗೆ ನಿಲ್ಲಿಲ್ಲ ಮೋದಿ ಅವರ ಕರ್ನಾಟಕ ಚುನಾವಣಾ ಟಾರ್ಗೆಟ್. ಕರ್ನಾಟಕವನ್ನ ಗೆಲ್ಲಲೇಬೇಕು ಅಂತ ಹೇಳಿ ಪಣ ತೊಟ್ಟಿರೋ ಪ್ರಧಾನಿ ನರೇಂದ್ರ ಮೋದಿ ಅಂಡ್ ಟೀಮ್. ಪ್ರಧಾನಿ ನರೇಂದ್ರ ಮೋದಿ ಅವರೇ 5ನೇ ಬಾರಿಗೆ ಕರ್ನಾಟಕಕ್ಕೆ ಬರ್ತಿದ್ದಾರೆ. ಜನವರಿಯಲ್ಲಿ 3 ಬಾರಿ ಬಂದು ಹೋದ್ರು. ಫೆಬ್ರವರಿ 6ರಂದು ಬೆಂಗಳೂರು ಹಾಗೆ ತುಮಕೂರಿಗೆ ಬಂದಿದ್ರು, ಮತಭೇಟಿಯನ್ನ ಆಡಿದ್ರು. ಇದೀಗ 5ನೇ ಬಾರಿಗೆ ಇದೇ ತಿಂಗಳ 29ರಂದು ಕರ್ನಾಟಕಕ್ಕೆ ಬರ್ತಿದ್ದಾರೆ. ಒಟ್ಟು 6 ದಿನ 20ಕ್ಕೂ ಹೆಚ್ಚು ಕಡೆಗಳಲ್ಲಿ ರೋಡ್ ಶೋ ಮಾಡಲಿದ್ದಾರೆ, ಸಮಾವೇಶಗಳಲ್ಲಿ ಭಾಗಿಯಾಗಲಿದ್ದಾರೆ. ಇದರ ಜೊತೆಗೆ ಚುನಾವಣೆಗೆ ದಿನಗಣನೆ ಶುರುವಾಗಿರೋ ಹೊತ್ತಿನಲ್ಲಿ ಮೋದಿ ಪ್ರಚಾರ ರಾಜ್ಯ ಬಿಜೆಪಿಗೆ ಬೂಸ್ಟರ್ ಆಗುವ ದೊಡ್ಡ ಲೆಕ್ಕಾಚಾರವಿದೆ. ಹಾಗಾದ್ರೆ ಮೋದಿ ಮೆಗಾ ಟೂರ್ ಯಾವ ರೀತಿ ಇರಲಿದೆ, ಎಲ್ಲೆಲ್ಲಿ ಸಂಚಾರವನ್ನ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ, ಯಾವ್ಯಾವ ದಿನಾಂಕದದ್ದು ಗಮನಿಸ್ತಾ ಹೋಗೋಣ ಈ ಒಂದು ಮ್ಯಾಪ್ನ ಮೂಲಕ. ಏಪ್ರಿಲ್ 29ಕ್ಕೆ ರಾಜ್ಯಕ್ಕೆ ಬರುವ ಪ್ರಧಾನಿ ನರೇಂದ್ರ ಮೋದಿ ಅವರು ನೇರವಾಗಿ ಹೋಗೋದು ಹುಮ್ನಾಬಾದ್ನಲ್ಲಿ. ಅಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಮತಭೇಟಿಯನ್ನಾಡಲಿದ್ದಾರೆ. ನಂತರದಲ್ಲಿ ವಿಜಯಪುರದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಮಿಂಚಿನ ಸಂಚಾರವನ್ನು ನಡೆಸಲಿದ್ದಾರೆ. ಕಾರ್ಯಕರ್ತರು ಹಾಗೆ ಅಲ್ಲಿನ ಲೋಕಲ್ ಲೀಡರ್ಸ್ ಹಾಗೆ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಮತಭೇಟಿಯನ್ನಾಡಲಿದ್ದಾರೆ. ಒಂದು ಬೂಸ್ಟರ್ ಡೋಸ್ ವಿಜಯಪುರದಲ್ಲೂ ಕೂಡ ಆಗಬಹುದು ಅನ್ನೋ ನಿರೀಕ್ಷೆ ಇದೆ. ಇನ್ನು ಕುರ್ಚಿ ಪಿ ರಾಜೀವರ ಕ್ಷೇತ್ರ, ಈ ಕ್ಷೇತ್ರದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಏಪ್ರಿಲ್ 29ಕ್ಕೆ ಮತಭೇಟಿಯನ್ನ ಆಡಲಿದ್ದಾರೆ. ಅಲ್ಲಿಂದ ನೇರವಾಗಿ ಬೆಂಗಳೂರು ಉತ್ತರ ಭಾಗಕ್ಕೆ ಬರ್ತಾರೆ. ಇನ್ನು ಮರುದಿನ ಅಂದ್ರೆ ಏಪ್ರಿಲ್ 30ಕ್ಕೆ ಕೋಲಾರದಲ್ಲಿ ಮಿಂಚಿನ ಸಂಚಾರವನ್ನ ನಡೆಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಕೋಲಾರದಲ್ಲಿ ತಮ್ಮ ಅಭ್ಯರ್ಥಿಗಳ ಪರವಾಗಿ ಗ್ರೌಂಡ್ ಅನ್ನ ಸೆಟ್ ಮಾಡಲಿಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ವಿಸಿಟ್ ಸಾಕಷ್ಟು ಅನುಕೂಲ ಆಗಬಹುದು ಅನ್ನೋದು ಕೋಲಾರ ಭಾಗದ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರು ಹಾಗೆ ನಾಯಕರ ಲೆಕ್ಕಾಚಾರ. ಕೇವಲ ಕೋಲಾರಕ್ಕೆ ನಿಲ್ಲಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರ ಏಪ್ರಿಲ್ 30ನೇ ತಾರೀಕಿನ ಸಂಚಾರ. ಕೋಲಾರದಿಂದ ನೇರವಾಗಿ ಚನ್ನಪಟ್ಟಣ ಹೇಳಿ ಕೇಳಿ ಜೆಡಿಎಸ್ ಹಾಗೆ ಕಾಂಗ್ರೆಸ್ನ ಟಫ್ ಫೈಟ್ ಇರುವಂತಹ ಒಂದು ಕ್ಷೇತ್ರ ಅಂತ ಕನ್ಸಿಡರ್ ಮಾಡಲಾಗ್ತಾ ಇದೆ. ಅಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಚಾರವನ್ನ ಮಾಡಲಿದ್ದಾರೆ. ರೋಡ್ ಶೋ ಸಮಾವೇಶಗಳ ಮೂಲಕ ಕಾರ್ಯಕರ್ತರಲ್ಲಿ ಜೋಶ್ ತುಂಬುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅಲ್ಲಿಂದ ನೇರವಾಗಿ ಹೋಗೋದು ಬೇಲೂರಿನ ನಂತರದಲ್ಲಿ ಮೈಸೂರಿನಲ್ಲೂ ಕೂಡ ಹಳೆ ಮೈಸೂರು ಹೇಳಿ ಕೇಳಿ ಈ ಬಾರಿಯ ಬಿಜೆಪಿಯ ಪ್ರಮುಖ ಟಾರ್ಗೆಟ್. ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚೆಚ್ಚು ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನೋ ಇರಾದೆ ಇದೆ. ಇದನ್ನ ಪೂರಕವಾಗಿ ಗ್ರೌಂಡ್ ಸೆಟ್ ಮಾಡುವ ಪ್ರಯತ್ನವಾಗಿ ಆ ಕ್ಷೇತ್ರಗಳಲ್ಲೂ ಕೂಡ ಮೈಸೂರು ಭಾಗದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಚಾರ ಮಾಡಲಿದ್ದಾರೆ. ಇನ್ನು ಏಪ್ರಿಲ್ 30ರ ನಂತರದಲ್ಲಿ ಮತ್ತೆ ರಾಜ್ಯ ಪ್ರವೇಶವನ್ನ ಮಾಡೋದು ಪ್ರಧಾನಿ ನರೇಂದ್ರ ಮೋದಿ ಅವರು ಮೇ 2ನೇ ತಾರೀಕು. ಅದರ ಡೀಟೇಲ್ಸ್ ಅನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ. ಮೇ 2ನೇ ತಾರೀಕು ಬರೋದು ಚಿತ್ರದುರ್ಗಕ್ಕೆ. ಚಿತ್ರದುರ್ಗದಲ್ಲೂ ಕೂಡ ಆ ಕ್ಷೇತ್ರ, ಆ ಒಂದು ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ಕ್ಷೇತ್ರಗಳಲ್ಲಿರುವ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಮತಭೇಟಿಯನ್ನ ಆಡಲಿದ್ದಾರೆ. ವಿಜಯನಗರಕ್ಕೆ ತೆರಳುತ್ತಾರೆ. ಅಲ್ಲಿಂದ ವಿಜಯನಗರದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಅಥವಾ ಒಂದು ಸಮಾವೇಶವನ್ನು ಆಯೋಜನೆ ಮಾಡಬಹುದು ಅನ್ನೋ ನಿರೀಕ್ಷೆ ಇದೆ. ಅದಾದ ನಂತರದಲ್ಲಿ ಸಿಂಧನೂರು ಹಾಗೆ ಕಲಬುರಗಿ ಈ ಭಾಗದಲ್ಲೂ ಕೂಡ ಮೇ 2ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಚಾರ ಮಾಡಲಿದ್ದಾರೆ. ಮರುದಿನ ಮೇ 3ನೇ ತಾರೀಕು ನೇರವಾಗಿ ಹೋಗೋದು ಮೂಡುಬಿದ್ರೆಯಲ್ಲೂ ಕೂಡ ಮತಭೇಟಿಯನ್ನು ಆಡಲಿದ್ದಾರೆ. ಅದಾದ ನಂತರ ಕೋಸ್ಟಲ್ ಅಂದ್ರೆ ಕರಾವಳಿ ಭಾಗ, ಕಾರವಾರ, ಅಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಮತಭೇಟಿಯನ್ನು ಆಡಲಿದ್ದಾರೆ. ಇನ್ನು ಕಿತ್ತೂರಿನಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಚಾರವನ್ನ ಮಾಡಲಿದ್ದಾರೆ. ಇದು ಮೇ 3ನೇ ತಾರೀಕಿನ ಟಿಪಿ ಟೂರ್ ಪ್ಲಾನ್ ಆದ್ರೆ ಮೇ 6ಕ್ಕೆ ಮತ್ತೊಮ್ಮೆ ಅಂದ್ರೆ ಜಸ್ಟ್ 2-3 ದಿನಗಳ ಅಂತರದಲ್ಲಿ ಮತ್ತೆ ರಾಜ್ಯ ಪ್ರವೇಶವನ್ನ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಮೇ 6ನೇ ತಾರೀಕು ಚಿತ್ತಾಪುರ,
ಹಾಗೆ ನಂಜನಗೂಡು ಹಾಗೆ ತುಮಕೂರು ಗ್ರಾಮಾಂತರದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಚಾರವನ್ನು ಮಾಡ್ತಾರೆ. ಆ ಮೂಲಕ ಆಯಾ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಮತ ಕ್ರೋಢೀಕರಣಕ್ಕೆ ಮುಂದಾಗ್ತಾರೆ. ಬೆಂಗಳೂರು ದಕ್ಷಿಣ ಭಾಗದಲ್ಲೂ ಕೂಡ ಮೇ 6ನೇ ತಾರೀಕು ಸಂಚಾರವನ್ನ ಮಾಡ್ತಾರೆ. ಇನ್ನು ಮರುದಿನ ಮೇ 7ನೇ ತಾರೀಕು ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗೋದು ಬಾದಾಮಿ ಕ್ಷೇತ್ರಕ್ಕೆ, ಅಲ್ಲಿಂದ ಹಾವೇರಿಯಿಂದ ಶಿವಮೊಗ್ಗ ಗ್ರಾಮಾಂತರ ಹಾಗೆ ಬೆಂಗಳೂರು ಕೇಂದ್ರ ಈ ಭಾಗದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಿಂಚಿನ ಸಂಚಾರವನ್ನ ನಡೆಸ್ತಾರೆ. ಆ ಮೂಲಕ ಬಿಜೆಪಿಯ ಟಾರ್ಗೆಟ್ 130+ ಅನ್ನ ರೀಚ್ ಮಾಡುವ ಪ್ರಯತ್ನವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಈ 20ಕ್ಕೂ ಹೆಚ್ಚು ಮೆಗಾ ರೋಡ್ ಶೋಗಳು ಹಾಗೆ ಸಮಾವೇಶಗಳ ಮೂಲಕ ಈಡೇರಿಸಿಕೊಳ್ಳೋ ಪ್ರಯತ್ನವನ್ನ ಸದ್ಯಕ್ಕೆ ಬಿಜೆಪಿ ಪಾಳೆಯ ನಡೆಸ್ತಾ ಇದೆ. ಇದು ಬಿಜೆಪಿ ಪಾಳ್ಯದಲ್ಲಿ ಆಗ್ತಾ ಇರುವ ಮತಬೇಟೆಯ ಲೆಕ್ಕಾಚಾರ ಆದ್ರೆ, ಇತ್ತ ರಾಹುಲ್ ಗಾಂಧಿ ಅವರು ಕೂಡ ಇವತ್ತು ಕರ್ನಾಟಕದಲ್ಲಿದ್ದಾರೆ. ಹಾಗೆ ಕಾಂಗ್ರೆಸ್ ಪರವಾಗಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಬೆಂಗಳೂರು, ಹಳೆ ಮೈಸೂರು, ಕಿತ್ತೂರು ಕರ್ನಾಟಕ ಸುತ್ತಿದ ರಾಹುಲ್ ಗಾಂಧಿ ಬಿಜೆಪಿಯ ಭದ್ರಕೋಟೆ ಕರಾವಳಿ ಕರ್ನಾಟಕಕ್ಕೆ ಲಗ್ಗೆ ಹಾಕೋದು. ಶಿವಮೊಗ್ಗಕ್ಕೆ ಬಂದ ರಾಹುಲ್ ಅಲ್ಲಿಂದ ಉಡುಪಿಯ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಆವರಣಕ್ಕೆ ಬಂದ್ರು. ಮೀನುಗಾರರ ಜೊತೆ ಸಂವಾದ ಕೂಡ ನಡೀತು. ಇನ್ನು ಮೀನುಗಾರ ಮಹಿಳೆಯೊಬ್ಬರಿಂದ ಆಂಜಲ್ ಫಿಶ್ ಉಡುಗೊರೆಯಾಗೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಸಿಕ್ಕಿದೆ. ಮೋದಿ ಸರ್ಕಾರ, ಬೊಮ್ಮಾಯಿ ಸರ್ಕಾರ ಟಾರ್ಗೆಟ್ ಮಾಡಿ ರಾಹುಲ್ इलेक्शन स्पीच ಕೊಟ್ರು. बीजेपी की सरकार है, मगर ये सरकार आपने नहीं चुनी थी. बीजेपी ने पैसे से और चोरी करके अपनी बनाई है. ये सच्चाई है और पूरा कर्नाटक इस सच्चाई को जानता है. करोड़ों रुपए देकर एमएलएस को खरीद कर ये सरकार बनाई गई है. ರಾಹುಲ್ ಗಾಂಧಿ ಅವರ ಇವತ್ತಿನ ವಿಸಿಟ್ ಯಾಕೆ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ, ಅದಕ್ಕೆ ಕೂಡ ಒಂದಷ್ಟು ಕಾರಣಗಳಿದೆ. ಕ್ವಿಕ್ ಆಗಿ ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಹೇಳಿ ಕೇಳಿ ಇವತ್ತು ಮಲೆನಾಡು ಹಾಗೆ ಕರಾವಳಿ ಭಾಗದಲ್ಲಿ ರಾಹುಲ್ ಗಾಂಧಿ ಸಂಚಾರವನ್ನ ಮಾಡಿದ್ದಾರೆ. ಹೇಳಿ ಕೇಳಿ ಬಿಜೆಪಿಯ ಕೋಟೆ ಕರಾವಳಿ ಹಾಗೆ ಮಲೆನಾಡು, ಈ ಒಂದು ಬಿಜೆಪಿಯ ಕೋಟೆಯಲ್ಲಿ ಕಾಂಗ್ರೆಸ್ನಿಂದ ಸಮಬಲದ ಬೇಟೆ ನಡೆಸುವ ಪ್ರಯತ್ನವನ್ನ ರಾಹುಲ್ ಗಾಂಧಿ ಅವರ ಈ ಒಂದು ಟೂರ್ನ ಮೂಲಕ ಮಾಡಲಾಗ್ತಾ ಇದೆ. ಇನ್ನು ಕರಾವಳಿ ಭಾಗಕ್ಕೆ ನಾವು ಸೀಮಿತವಾಗಿ, ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಯಲ್ಲಿ ನಾವು ಸೀಮಿತವಾಗಿ ಯೋಚನೆ ಮಾಡೋದಾದ್ರೂ ಕೂಡ ಹಾಲಿ ಕ್ಷೇತ್ರ ಉಳಿದಿರೋದು ಒಂದೇ ಒಂದು, ಆ ಕ್ಷೇತ್ರವನ್ನ ಉಳಿಸ್ಕೊಳ್ಳೋ ಸವಾಲಿದೆ. ಹಾಗೆ ಹೆಚ್ಚೆಚ್ಚು ಕ್ಷೇತ್ರಗಳನ್ನ ಈಗ ಬರಲಿರುವ ಚುನಾವಣೆಯಲ್ಲಿ ಗೆಲ್ಲುವ ಇರಾದೆ ಕೂಡ ಇದೆ. ಇದರ ಜೊತೆಗೆ ನಾವು ಕಳೆದ ಕೆಲವೇ ದಿನಗಳ ಹಿಂದಾದ ಒಂದು ಘಟನೆಯನ್ನ ಕ್ವಿಕ್ ಆಗಿ ರೀಕಾಲ್ ಮಾಡೋದಾದ್ರೆ, ಎಐಸಿಸಿ ಅಧ್ಯಕ್ಷರಾದ ಖರ್ಗೆ ಅವರೇ ಬಂದು ಮತಬೇಟೆಯನ್ನ ಮಾಡೋ ಸಂದರ್ಭದಲ್ಲಿ ಹೆಚ್ಚಾಗಿ ಜನ ಸೇರ್ಲಿಲ್ಲ ಅನ್ನೋ ಒಂದು ಕೊರಗಿತ್ತು. ಹಾಗಾಗಿ ಕಾರ್ಯಕರ್ತರಲ್ಲಿ ಒಂದಷ್ಟು ಆತಂಕ ಹಾಗೆ ಅವಿಶ್ವಾಸ ಕೂಡ ಮೂಡಿತ್ತು. ಎಲ್ಲಿ ನಮ್ಮ ಪಕ್ಷಕ್ಕೆ ಮತ್ತೆ ಹಿನ್ನಡೆ ಆಗುತ್ತೋ ಕರಾವಳಿ ಬೆಲ್ಟ್ನಲ್ಲಿ ಅಂತ ಹೇಳಿ ಆ ಒಂದು ಅವಿಶ್ವಾಸವನ್ನ ವಿಶ್ವಾಸವಾಗಿ ಪರಿವರ್ತನೆ ಮಾಡೋ ಪ್ರಯತ್ನವಾಗಿಯೂ ಕೂಡ ಖುದ್ದು ರಾಹುಲ್ ಗಾಂಧಿ ಅವರೇ ಬಂದಿದ್ದಾರೆ. ಈ ಒಂದು ಕ್ಷೇತ್ರಗಳನ್ನ ನೆಗ್ಲೆಕ್ಟ್ ಮಾಡ್ತಾ ಇಲ್ಲ, ಇದಕ್ಕೂ ಕೂಡ ಪ್ರಾತಿನಿಧ್ಯವನ್ನ ಹಾಗೆ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ ಅನ್ನೋ ವಿಶ್ವಾಸವನ್ನ ಪ್ರಮುಖವಾಗಿ ಕಾರ್ಯಕರ್ತರಿಗೆ ಮೂಡಿಸುವ ಇರಾದೆ ಸದ್ಯಕ್ಕೆ ರಾಹುಲ್ ಗಾಂಧಿ ಅವರ ಈ ಒಂದು ವಿಸಿಟ್ ನಲ್ಲಿ ಕಾಣೋಕೆ ಸಿಗ್ತಾ ಇದೆ. ಇನ್ನು ಕೇವಲ ಈ ಬಾರಿಯ ರಾಜ್ಯ ಲೋಕಸಭಾ ವಿಧಾನಸಭಾ ಚುನಾವಣೆ ಮಾತ್ರವಲ್ಲ, ಮುಂಬರಲಿರುವ ಲೋಕಸಭಾ ಚುನಾವಣೆ ಮೇಲೆ ಕೂಡ ಕಣ್ಣಿಟ್ಕೊಂಡು ಈಗ ಪ್ಲಸ್ ಮುಂಬರಲಿರುವ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕರಾವಳಿ ಹಾಗೆ ಮಲೆನಾಡು ಭಾಗದಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಅನುಕೂಲ ಆಗುವ ವಾತಾವರಣವನ್ನ ಸೆಟ್ ಮಾಡಲಿಕ್ಕೆ, ಅಖಾಡವನ್ನ ಹದಗೊಳಿಸಲಿಕ್ಕೆ ರಾಹುಲ್ ಗಾಂಧಿ ಅವರ ಈ ಒಂದು ಪ್ರವಾಸ ಅನುಕೂಲ ಆಗಬಹುದು ಅನ್ನೋದು ಸದ್ಯಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇರುವ ಲೆಕ್ಕಾಚಾರ. ಇಲ್ಲಿಗೆ ಮುಗಿತಾ ಕಾಂಗ್ರೆಸ್ನ ಲೆಕ್ಕಾಚಾರಗಳು ಖಡಾಖಂಡಿತವಾಗಿಲ್ಲ. ಈಗ ಆಲ್ರೆಡಿ ನಮಗೆ ಗೊತ್ತಿರೋ ಹಾಗೆ 4 ಗ್ಯಾರಂಟಿಯನ್ನ ಘೋಷಣೆ ಮಾಡಿದೆ ರಾಜ್ಯ ಕಾಂಗ್ರೆಸ್ ಪಾಳ್ಯ. ಇದರ ಜೊತೆಗೆ ಇವತ್ತು 5ನೇ ಗ್ಯಾರಂಟಿಯನ್ನ ಕೂಡ ಕಾಂಗ್ರೆಸ್ ಘೋಷಣೆ ಮಾಡಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ರಾಜ್ಯಾದ್ಯಂತ ಮಹಿಳೆಯರು ಸರ್ಕಾರಿ ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡಬಹುದು ಅನ್ನೋದು 5ನೇ ಘೋಷಣೆ. ಮೊದಲ ದಿನವೇ ಈ ಸ್ಕೀಮ್ ಜಾರಿ ಮಾಡೋದಾಗಿ, ಅಂದ್ರೆ ಅಧಿಕಾರಕ್ಕೆ ಬಂದ ಮೊದಲ ದಿನವೇ ಈ ಸ್ಕೀಮ್ ಅನ್ನ ಜಾರಿ ಮಾಡೋದಾಗಿ ಖುದ್ದು ರಾಹುಲ್ ಗಾಂಧಿ ಘೋಷಣೆ ಮಾಡಿದ್ದಾರೆ. ಹಾಗಾದ್ರೆ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ ಯಾವೆಲ್ಲ ಗ್ಯಾರಂಟಿಗಳನ್ನ ಈವರೆಗೆ ಕಾಂಗ್ರೆಸ್ ನೀಡಿದೆ ಅಂತ ಹೇಳಿ. ಮೊದಲ ಗ್ಯಾರಂಟಿ ನೀಡಿದ್ದು ಪ್ರತಿ ಮನೆಗೆ 200 ಯೂನಿಟ್ ವಿದ್ಯುತ್ ಅನ್ನ ಉಚಿತವಾಗಿ ನೀಡುವ ಗೃಹ ಜ್ಯೋತಿ ಯೋಜನೆ. ಇದು ಕಾಂಗ್ರೆಸ್ನ ಗ್ಯಾರಂಟಿ ನಂಬರ್ 1. ಇದರ ಬೆನ್ನಲ್ಲೇ ಬಂತು ಗ್ಯಾರಂಟಿ ನಂಬರ್ 2 ಗೃಹಲಕ್ಷ್ಮಿ ಯೋಜನೆ. ಅಂದ್ರೆ ಪ್ರತಿ ಮನೆಯ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿಯನ್ನ ನೀಡುವ ಘೋಷಣೆಯನ್ನ ಕಾಂಗ್ರೆಸ್ ಪಕ್ಷ ಮಾಡಿತು. ಇದು ಕಾಂಗ್ರೆಸ್ನ 2ನೇ ಗ್ಯಾರಂಟಿ. ಹಾಗೆ 3ನೇ ಗ್ಯಾರಂಟಿ ಅನ್ನಭಾಗ್ಯ, ಅಂದ್ರೆ ಪ್ರತಿ ತಿಂಗಳು ಪ್ರತಿ ವ್ಯಕ್ತಿಗೆ 10 ಕೆಜಿ ಅಕ್ಕಿಯನ್ನ, ಇನ್ಫ್ಯಾಕ್ಟ್ ಸಿದ್ದರಾಮಯ್ಯ ಅವರಿಗೆ ಹೆಚ್ಚು ಪಾಪ್ಯುಲಾರಿಟಿಯನ್ನ ತಂದುಕೊಟ್ಟ ಸ್ಕೀಮ್ಗಳ ಪೈಕಿ ಇದು ಕೂಡ ಒಂದು. ಅದನ್ನ ಮರುಸ್ಥಾಪನೆ ಮಾಡುವ ಒಂದು ಘೋಷಣೆಯನ್ನ ತನ್ನ 3ನೇ ಗ್ಯಾರಂಟಿಯ ಫಾರ್ಮ್ ನಲ್ಲಿ ಕಾಂಗ್ರೆಸ್ ನೀಡಿದೆ. ಅನ್ನಭಾಗ್ಯ ಅನ್ನೋ ಯೋಜನೆ ಮೂಲಕ ಪ್ರತಿ ತಿಂಗಳು ಪ್ರತಿ ವ್ಯಕ್ತಿಗೆ 10 ಕೆಜಿ ಅಕ್ಕಿಯನ್ನ ನೀಡೋದ ಭರವಸೆಯನ್ನ ನೀಡಿದೆ ಕಾಂಗ್ರೆಸ್ ಪಕ್ಷ. ಇನ್ನು 4ನೇ ಗ್ಯಾರಂಟಿ ಯುವ ನಿಧಿ.
ಯುವ ನಿಧಿಯ ಮೂಲಕ ನಿರುದ್ಯೋಗಿ ಪದವೀಧರರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಭತ್ಯೆಯನ್ನ ನೀಡ್ತೀವಿ ಅನ್ನೋ ಒಂದು ಘೋಷಣೆಯನ್ನ ಕಾಂಗ್ರೆಸ್ ಪಕ್ಷ ಮಾಡಿದೆ. ನಿರುದ್ಯೋಗಿ ಡಿಪ್ಲೊಮಾ ಪದವೀಧರರಿಗೆ 1,500 ರೂಪಾಯಿ ಭತ್ಯೆ ನೀಡೋದಾಗಿ ಕೂಡ ಕಾಂಗ್ರೆಸ್ ಘೋಷಿಸಿದೆ. ಇನ್ನು ಇವತ್ತು ಘೋಷಣೆಯಾಗಿರೋದು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ನಂಬರ್ 5. ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣದ ಭರವಸೆಯನ್ನ ನೀಡಿದೆ. ಇದನ್ನ ಅಧಿಕಾರಕ್ಕೆ ಬಂದ ಡೇ 1 ಅಂದ್ರೆ ಮೊದಲ ದಿನವೇ ಜಾರಿಗೆ ತರೋದಾಗಿ ಹೇಳಿದೆ. ನಾವಿಲ್ಲಿ ಕ್ವಿಕ್ ಆಗಿ ರೀಕಾಲ್ ಮಾಡೋದಾದ್ರೆ, ಈಗ ಆಲ್ರೆಡಿ ಬಿಜೆಪಿ ಸರ್ಕಾರ ತನ್ನ ಬಜೆಟ್ ನಲ್ಲಿ ಅಂದ್ರೆ ಬೊಮ್ಮಾಯಿ ಅವರು ಮಂಡಿಸಿದ ಕೊನೆಯ ಬಜೆಟ್ ನಲ್ಲಿ ಈ ಒಂದು ಘೋಷಣೆಯನ್ನ ಮಾಡಿದೆ. ಇದನ್ನೇ ಕಾಂಗ್ರೆಸ್ ರೆಪ್ಲಿಕೇಟ್ ಮಾಡ್ತಾ ಮತ್ತೊಂದು ಪ್ರಶ್ನೆ. ಇನ್ನು ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಕರಾವಳಿ ಭಾಗದಲ್ಲಿ ಮತಬೇಟೆಯನ್ನ ಮಾಡ್ತಾ ಇದ್ರೆ, ಅದೇ ಕರಾವಳಿ ಭಾಗದಲ್ಲಿ ಮತ್ತೊಂದ್ ಕಡೆ ಕರಾವಳಿ ಸುಳ್ಯದಲ್ಲಿ ಕೊಲೆಯಾಗಿದ್ದ ಹಿಂದೂ ಪರ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಅವರ ಮನೆ ರೆಡಿ ಆಗಿದೆ. ಇವತ್ತು ಅದರ ಗೃಹ ಪ್ರವೇಶ ಕೂಡ ಆಗಿದೆ. ಕರಾವಳಿ ಬಿಜೆಪಿ ನಾಯಕರು, ಹಿಂದೂ ಪರ ಸಂಘಟನೆಗಳು ಮುಂದೆ ನಿಂತು ಸುಮಾರು 70 ಲಕ್ಷ ಖರ್ಚು ಮಾಡಿ 2,700 ಚದರ ಅಡಿಯಲ್ಲಿ ಮನೆಯನ್ನ ಕಟ್ಟಿಸ್ಕೊಟ್ಟಿದ್ದಾರೆ. ಇದರಿಂದ ಪ್ರವೀಣ್ ಕುಟುಂಬಕ್ಕೆ ಸ್ವಂತ ಸೂರು ಸಿಕ್ಕಿರೋ ಸಮಾಧಾನ. ಹಾಗೆ ನಾವು ಗಮನಿಸಿದ್ವಿ, ಪ್ರವೀಣ್ ನೆಟ್ಟಾರು ಹತ್ಯೆಯಾದ ಸಂದರ್ಭದಲ್ಲಿ ಅಲ್ಲಿನ ಕಾರ್ಯಕರ್ತರೇ ತಮ್ಮ ನಾಯಕರ ವಿರುದ್ಧವಾಗಿ ತಿರುಗಿ ಬಿದ್ದಿದ್ರು. ಆ ಒಂದು ತಿರುಗಿ ಬಿದ್ದ ಕಾರ್ಯಕರ್ತರಲ್ಲಿ ವಿಶ್ವಾಸವನ್ನ ಮರುಸ್ಥಾಪನೆ ಮಾಡಲಿಕ್ಕೆ ಈ ಒಂದು ಪ್ರಯತ್ನ ಮಾಡಿದೆ ಬಿಜೆಪಿ ಅನ್ನೋ ಮಾತಿದೆ. ಅದು ಯಶಸ್ವಿ ಆಗುತ್ತಾ ಇಲ್ವಾ ಕಾದ್ ನೋಡ್ಬೇಕಾಗಿದೆ. ಪ್ರವೀಣ್ ನೆಟ್ಟಾರು ಅವರ ಮನೆಯಂತೂ ನಿರ್ಮಾಣವಾಗಿದೆ. ಇವತ್ತು ಅದರ ಗೃಹ ಪ್ರವೇಶ ಕೂಡ ಆಗಿದೆ. ಖುದ್ದು ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರೇ ಮುಂದೆ ನಿಂತು ಅವರ ಕಾರನ್ನೇ ಅಲ್ಲಾಡಿಸಿದ್ರು ಕಾರ್ಯಕರ್ತರು. ಅವರೇ ಮುಂದೆ ನಿಂತು ಪ್ರವೀಣ್ ನೆಟ್ಟಾರು ಅವರ ಕುಟುಂಬಸ್ಥರಿಗೆ ಒಂದು ಸೂರನ್ನ ನಿರ್ಮಿಸಿಕೊಟ್ರು ಅನ್ನೋ ಮೂಲಕ ಆಗಿದ್ದ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಿಕೊಳ್ಳುವ ಪ್ರಯತ್ನವನ್ನ ಬಿಜೆಪಿ ಪಾಳೆಯ ಮಾಡ್ತಾ ಇದೆ. ಇದು ಚುನಾವಣೆಯಲ್ಲಿ ಎಷ್ಟರ ಮಟ್ಟಿಗೆ ಸಹಾಯಕ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇನ್ನು ಮುಂದುವರೆದ ಭಾಗವಾಗಿ ಅವರ ಭಾವನೆಯಲ್ಲಿ ಮನೆ ಕಲ್ಪನೆಗಳಿಗಿತ್ತು, ಅವ ಏನು ಪ್ಲಾನ್ ಮಾಡಿದ ಅದೇ ಪ್ಲಾನ್ ಅನ್ನು ಇಟ್ಕೊಂಡು ಯಾವುದೇ ಕುಂದುಕೊರತೆಗಳು ಬಾರದ ರೀತಿಯಲ್ಲಿ ನಿರ್ವಹಣೆ ಮಾಡಿದೆ. ನಾನು ಹೇಳಿದ್ದೆ ಶೀಘ್ರಾತಿ ಶೀಘ್ರ ಮುಗಿಬೇಕು. 5 ತಿಂಗಳಲ್ಲಿ ಈ ಕಾಮಗಾರಿಯನ್ನು ಮುಗಿಸಿದ್ದಾರೆ. 5 ತಿಂಗಳಲ್ಲಿ ಬಹಳ ಅವರ ಮನೆಯವರಿಗೆ, ಅವನ ಕುಟುಂಬಸ್ಥರಿಗೆ ಸಮಾಧಾನ ಆಗುವ ರೀತಿಯಲ್ಲಿ ಮನೆ ನಿರ್ಮಾಣ ಆಗಿದೆ. ಯಾರು ಬಾಕುಳದವ್ರಿಗೆ ಒಂದ್ ಕಡೆ ಪ್ರವೀಣ್ ನೆಟ್ಟಾರು ಮನೆ ಆದ್ರೆ, ನಿನ್ನೆ 3 ಜಿಲ್ಲೆ 6 ಕ್ಷೇತ್ರ ಇಡೀ ದಿನ ಬಿಜೆಪಿ ಪರ ಬಿಡುವಿಲ್ಲದ ಪ್ರಚಾರ. ಇವತ್ತು ಪ್ಲಾನ್ ಇರಲಿಲ್ಲ, ಆದ್ರೆ ದಿಢೀರ್ ಅಂತ ಮತ್ತೆ ಅಖಾಡಕ್ಕಿಳಿದ್ರು ಸುದೀಪ್ ಅವರು. ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರವನ್ನ ಮುಂದುವರೆಸಿದ್ದಾರೆ. ನಿನ್ನೆ ಸಂಜೆ ಸಂಡೂರಲ್ಲಿ ಶಿಲ್ಪಾ ರಾಘವೇಂದ್ರ ಪರ ಪ್ರಚಾರ ಶುರು ಮಾಡಿದ್ದ ಕಿಚ್ಚ ಇಂದು ಬೆಳಿಗ್ಗೆ ಕೂಡ್ಲಿಗಿಯಲ್ಲಿ ಕಹಳೆ ಊದಿದ್ರು. ಅಶೋಕ್ ನಾಯಕ ಪರ ಮತ ಕೇಳಿದ್ರು. ರಾಣೆಬೆನ್ನೂರಿನಲ್ಲಿ ಅರುಣ್ ಪೂಜಾರ್ ಪರ ಮತಬೇಟೆ. ರಾಣೆಬೆನ್ನೂರು ಆದ್ಮೇಲೆ ಬಿಸಿ ಪಾಟೀಲ್ ಕ್ಷೇತ್ರ ಹಿರೇಕೆರೂರಲ್ಲಿ ಮತಯಾಚನೆ. ಕುಮಾರ್ ಒಡೆ ಅವರು ಆಕ್ಚುಲಿ ವಿಪರೀತ ಕೆಲಸ ಮಾಡಿದ್ದಾರೆ. ಅವ್ರದೇ ಆದಂತ ಸ್ವಂತಕ್ಕೆ ದುಡ್ಡಲ್ಲಿ ಮಾಡಿದ್ದಾರೆ. ಕೋವಿಡ್ ಟೈಮಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ. ಒಂದು 15ಕ್ಕಿಂತ ಹೆಚ್ಚು ಕ್ಯಾನ್ಸರ್ ಪೇಷಂಟ್ಸ್ಗೆ ಅವ್ರ ದುಡ್ಡಲ್ಲಿ ಉಳಿಸ್ಕೊಂಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಖುಷಿ ಆಗತ್ತೆ ಇಂಥದ್ದೆಲ್ಲ ಮಾಡಿದಾಗ. ಜನ ಅವ್ರನ್ನ ಎಷ್ಟು ಪ್ರೀತಿಸ್ತಾರೆ ಅದರಲ್ಲ ಗೊತ್ತಾಗುತ್ತೆ ಅವ್ರು ಏನು ಕೆಲಸ ಮಾಡಿದ್ದಾರೆ. ಅದ್ರ ಬಗ್ಗೆ ಖುಷಿ ಇದೆ. ಹಿರೇಕೆರೂರಿಂದ ಬ್ಯಾಡಗಿಗೆ ಬಂದು ಬಿಜೆಪಿ ಅಭ್ಯರ್ಥಿ ವಿರೂಪಾಕ್ಷಪ್ಪ ಬಳ್ಳಾರಿ ಪರವಲ್ಲಿ ಪ್ರಚಾರವನ್ನ ನಡೆಸಿದ್ರು ಸುದೀಪ್. ನಂತರ ಕುಂದಗೋಳಕ್ಕೆ ಕಿಚ್ಚನ ಎಂಟ್ರಿ ಆಯಿತು. ಅಭ್ಯರ್ಥಿ MR ಪಾಟೀಲ್ ಪರ ಹಾಗೆ ಸಂಶಿ ಸೇರಿದಂತೆ ಹಲವು ಕಡೆಯಲ್ಲಿ ಪ್ರಚಾರವನ್ನ ಮಾಡಿದ್ರು. ಬಿಜೆಪಿಯನ್ನ ಗೆಲ್ಲಿಸುವಂತೆ ಮನವಿಯನ್ನ ಕೂಡ ಮಾಡಿಕೊಂಡು ಸಿಎಂ ಮೇಲಿನ ಅಭಿಮಾನಕ್ಕೆ ಒಂದ್ ಕಡೆ ಕಿಚ್ಚನ ಕ್ಯಾಂಪೇನ್ ನಡೀತಾ ಇದ್ರೆ, ಸ್ವತಃ ಸಿಎಂ 3ನೇ ಬಾರಿ ಸ್ವಕ್ಷೇತ್ರ ಶಿಗಾವಿಯಲ್ಲಿ ಶಿಕಾರಿಗಳಿದ್ರು. ಕೋಣನಕೆರೆ ಹಾಗೆ ತಡಸಾದಲ್ಲಿ ಮತಬೇಟೆಯಾಡಿದ್ರು ಸಿಎಂ. ಕುನ್ನೂರು ಗ್ರಾಮದಲ್ಲಿ ಅಭಿಮಾನಿಯೊಬ್ಬ ಹಾರ ಹಾಕಲೇಬೇಕೆಂದು ಹಠ ಮಾಡಿದ. ಆಗ ಜೀಪ್ ಮೇಲೆ ಹತ್ತಿಸಿಕೊಂಡು ಹಾರ ಹಾಕಿಸ್ಕೊಂಡ್ರು. ಜೊತೆಗೆ ಸೆಲ್ಫಿಗೆ ಫೋಸ್ ಕೊಟ್ರು. ನಿಮ್ಮ ಮನೆ ಮಗನನ್ನ ಗೆಲ್ಲಿಸಿ ಎಂದು ಕೈ ಮುಗಿದ್ರು. ಸುತ್ತಲೂ ಎಲ್ಲ ಕಡೆ ಉದ್ದಗಲಕ್ಕೂ ನಾನು ಸುತ್ತಿದ್ದೇನೆ. ಬಿಜೆಪಿಯ ಸುನಾಮಿ ಇದೆ. ಕಳೆದ ಬಾರಿಕ್ಕಿಂತ 2 ಪಟ್ಟು ಲೀಡನ್ನು ಕೊಟ್ಟು ಆರಿಸಿ ತಂದು ನಿಮ್ಮ ಸೇವೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ರಾಜಕೀಯ ಆಪರೇಷನ್ಗಳಾಗಿವೆ, ಕ್ಷೇತ್ರ ಉಳಿಸ್ಕೊಳ್ಬೇಕಿದೆ. ಹೀಗಾಗಿ ಶಿಗ್ಗಾವಿ ಮೇಲೆ ವಿಶೇಷ ಗಮನ ಹರಿಸಿದ್ದಾರೆ ಸಿಎಂ. ಒಂದ್ ಕಡೆ ಮಾಜಿ ಎಂಪಿ ಸಿಎಂ ಆಪ್ತ ಬಳಗದಲ್ಲಿದ್ದ ಮಂಜುನಾಥ್ ಕುನ್ನೂರು ಕೈವಶವಾಗಿದ್ದಾರೆ. ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಎಂದಿದ್ದ ಸಿಎಂ 2B ಮೀಸಲಾತಿ ಬೇರೆ ರದ್ದು ಮಾಡಿ ಹಿರಿಯ ಶಾಸಕನಾಗಷ್ಟೇ ಅಲ್ಲ, ಪಕ್ಷದ ಸಿಎಂ ಆಗಿ ಈ ಸಲ ಅಖಾಡಕ್ಕಿಳಿಯುತ್ತಿರೋದು. ಪರಿಣಾಮ ಕಾಂಗ್ರೆಸ್ನ ಯಾಸಿರ್ ಖಾನ್ ಪಠಾಣ್ ಲಘುವಾಗಿ ಪರಿಗಣಿಸುವಂತಿಲ್ಲ. ಇದೇ ಕಾರಣಕ್ಕೆ ಸಿಎಂಗೆ ಒಂದಿಷ್ಟು ಟೆನ್ಷನ್ ಆಗಿದ್ದು, ವಾಲ್ಮೀಕಿ, ಲಿಂಗಾಯತ ಹಾಗೂ ಇತರೆ ಸಮುದಾಯ ಶ್ರೀಗಳಿಂದ ಗುಪ್ತ ಪ್ರಚಾರ ಮಾಡಿಸುತ್ತಿದ್ದಾರೆಂಬ ಮಾಹಿತಿ ಇದೆ. ಯಾಕಂದ್ರೆ ಸಿಎಂ ಎಂಬ ಗತ್ತು ಉಳಿಯಬೇಕು, ಗೆಲುವು ಮುಖ್ಯ, ಅತಿ ಹೆಚ್ಚಿನ ಲೀಡ್ ಮುಖ್ಯವಾಗಿರೋದ್ರಿಂದ.
ಒಂದು ಕಡೆ ಬಿಜೆಪಿ ಬಿರುಸಿನ ಮತಬೇಟೆ ಆಡ್ತಾ ಇದ್ರೆ ಇತ್ತ ಮಾಜಿ ಸಿಎಂ ಯಡಿಯೂರಪ್ಪ ಆಪ್ತ ಕಾಪು ಸಿದ್ದಲಿಂಗಸ್ವಾಮಿ ಕಾಂಗ್ರೆಸ್ ಸೇರ್ತಾರೆ ಅನ್ನೋ ವದಂತಿ ಸಂಜೆ ಹೊರಬಿದ್ದಿತ್ತು. ವದಂತಿ ಜೋರಾಗ್ತಾ ಇದ್ದಂತೆ ಬಿಎಸ್ವೈ ಅವರ ಫೋಟೋ ಹಿಡಿದುಕೊಂಡು ಪ್ರತ್ಯಕ್ಷವಾದ್ರು. ಕೊನೆ ಉಸಿರು ಇರೋ ತನಕ ಬಿಜೆಪಿಯಲ್ಲೇ ಇರ್ತೀನಿ ಅಂತ ಕೂಡ ಹೇಳಿದ್ದಾರೆ ಕಾಪು ಸಿದ್ದಲಿಂಗಸ್ವಾಮಿ. ನಾನು ಭಾರತೀಯ ಜನತಾ ಪಕ್ಷವನ್ನ ಬಿಟ್ಟು ಯಾವುದೇ ಪಕ್ಷಕ್ಕೂ ಹೋಗಲ್ಲ, ಕಾಂಗ್ರೆಸ್ ಪಕ್ಷಕ್ಕೂ ಹೋಗಲ್ಲ, ಇತರ ಪಕ್ಷಕ್ಕೂ ಹೋಗೋದಿಲ್ಲ. ಸ್ವಾಗತ ಅವರಿಗೆ. ಕಾಂಗ್ರೆಸ್ ಸೇರಿದ್ರೆ ಸ್ವಾಗತ. ಯಾರ್ಯಾರು ಕಾಂಗ್ರೆಸ್ ಐಡಿಯಾದ ಜನ ಲೀಡರ್ಶಿಪ್ ನ ಒಪ್ಪಿರ್ತಾರೋ ಅವರೆಲ್ಲರಿಗೂ ಸ್ವಾಗತ. ಕೇವಲ ಇಷ್ಟು ಮಾತ್ರ ಅಲ್ಲ, ಈ ನಡುವೆ ನಟ ಶಿವರಾಜ್ ಕುಮಾರ್ ಪತ್ನಿ ಗೀತಾ ಕೂಡ ಕಾಂಗ್ರೆಸ್ ಸೇರೋಕೆ ಸಜ್ಜಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಹೋದರ ಮಧು ಬಂಗಾರಪ್ಪ ಜೆಡಿಎಸ್ ನಲ್ಲಿದ್ದಾಗ ಜೆಡಿಎಸ್ ಅನ್ನ ಸೇರಿದ್ರು ಗೀತಾ. ಈಗ ಮಧು ಕಾಂಗ್ರೆಸ್ ನಲ್ಲಿದ್ದಾರೆ. ಹೀಗಾಗಿ ಗೀತಾ ಕೂಡ ಕಾಂಗ್ರೆಸ್ ಸೇರೋಕೆ ರೆಡಿ ಆಗಿದ್ದಾರಂತೆ. ಕಾಂಗ್ರೆಸ್ ಬಿಜೆಪಿ ಆಯ್ತು, ಇತ್ತ ಜೆಡಿಎಸ್ ಕೂಡ ಸೈಲೆಂಟ್ ಆಗಿ ಮತಬೇಟೆಯನ್ನ ಮುಂದುವರಿಸ್ತಾ ಇದೆ. ಬಿಜೆಪಿ ಹಾಗೆ ಕಾಂಗ್ರೆಸ್ ಅಬ್ಬರದ ಪ್ರಚಾರದ ನಡುವೆ ಜೆಡಿಎಸ್ ತನ್ನ ಪ್ರಣಾಳಿಕೆಯನ್ನ ಬೆಚ್ಚಿಟ್ಟಿದೆ. ಜೆಡಿಎಸ್ ಗೆದ್ರೆ ಜನಕ್ಕೆ ಏನ್ ಮಾಡ್ತೀನಿ ಅನ್ನೋ ಅಂಶಗಳನ್ನ ಕೂಡ ಮುಂದಿಟ್ಟಿದ್ದಾರೆ. ಅದರ ಹೈಲೈಟ್ಸ್ ಅನ್ನ ಕೂಡ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಜೆಡಿಎಸ್ ನ ಪ್ರಣಾಳಿಕೆಯ ಹೈಲೈಟ್ಸ್ ಈ ರೀತಿ ಇದೆ. ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳ ಸಾಲ ಮನ್ನಾ ಮಾಡುವುದಾಗಿ ಘೋಷಿಸಿದೆ. ಹಾಗೆ ವರ್ಷಕ್ಕೆ 5 ಅಡುಗೆ ಅನಿಲಗಳನ್ನ ಸಿಲಿಂಡರ್ನ ಉಚಿತವಾಗಿ ನೀಡೋದಾಗಿಯೂ ಕೂಡ ತನ್ನ ಪ್ರಣಾಳಿಕೆಯಲ್ಲಿ ತಿಳಿಸಿದೆ ಜೆಡಿಎಸ್ ಪಕ್ಷ. ಇನ್ನು ಗರ್ಭಿಣಿಯರಿಗೆ 6 ತಿಂಗಳ ಕಾಲ 6,000 ರೂಪಾಯಿ ಭತ್ಯೆಯನ್ನ ನೀಡೋದಾಗಿ ಜೆಡಿಎಸ್ ತಿಳಿಸಿದೆ. ಇನ್ನು ವಿಧವಾ ವೇತನ 900 ರೂಪಾಯಿ ಇದೆ, ಸದ್ಯಕ್ಕೆ ಅದನ್ನ 2,500 ರೂಪಾಯಿಗೆ ಏರಿಕೆ ಮಾಡೋದಾಗಿಯೂ ಕೂಡ ಜೆಡಿಎಸ್ ತಿಳಿಸಿದೆ. ಇನ್ನು ಅಂಗನವಾಡಿ ಕಾರ್ಯಕರ್ತರಿಗೆ 5,000 ರೂಪಾಯಿ ವೇತನದ ಭರವಸೆ, ಹಾಗೆ ಪ್ರತಿ ಎಕರೆಗೆ ರೈತರಿಗೆ 10,000 ರೂಪಾಯಿ ಸಹಾಯಧನ, ಹಾಗೆ ಕೃಷಿ ಕಾರ್ಮಿಕ ಕುಟುಂಬಕ್ಕೆ ಮಾಸಿಕ 2,000 ರೂಪಾಯಿ ನೀಡೋದಾಗಿ ಜೆಡಿಎಸ್ ತನ್ನ ಪ್ರಣಾಳಿಕೆಯಲ್ಲಿ ತಿಳಿಸಿ ಹೇಳಿದೆ. ಇನ್ನು ಯುವ ರೈತನನ್ನ ಮದುವೆಯಾದ್ರೆ, ಇದನ್ನ ಗಮನಿಸಬೇಕಾದ ಸಂಗತಿ, ಯುವ ರೈತನನ್ನ ಮದುವೆಯಾದ್ರೆ ಯುವತಿಗೆ 2 ಲಕ್ಷ ರೂಪಾಯಿ ಪಕ್ಷದ ಕಡೆಯಿಂದ ನೀಡಲಾಗುತ್ತೆ ಅನ್ನೋ ಭರವಸೆಯನ್ನ ನೀಡಲಾಗಿದೆ. ಹಿರಿಯ ನಾಗರಿಕರಿಗೆ ಮಾಶಾಸನ 1,200 ರೂಪಾಯಿ ಇದೆ, ಅದನ್ನ 5,000 ರೂಪಾಯಿಗೆ ಏರಿಸುವುದಾಗಿ ಜೆಡಿಎಸ್ ಭರವಸೆ ನೀಡಿದೆ. ಇನ್ನು ವಿದ್ಯಾರ್ಥಿನಿಯರಿಗೆ ವಿದ್ಯುತ್ ಚಾಲಿತ ಮೊಪೆಡ್ ಅನ್ನ ನೀಡೋದು. ಇನ್ನು 18 ವರ್ಷ ತುಂಬಿದ 60,000 ವಿದ್ಯಾರ್ಥಿನಿಯರಿಗೆ ಈ ಮೊಪೆಡ್ ಅನ್ನ ನೀಡುವ ಭರವಸೆಯನ್ನ ಜೆಡಿಎಸ್ ನೀಡಿದೆ. ಇನ್ನು ದುಬಾರಿ ವೆಚ್ಚದ ಆಪರೇಷನ್ಗೆ 25 ಲಕ್ಷದವರೆಗಿನ ಪರಿಹಾರವನ್ನ ನೀಡೋದಾಗಿ ಕೂಡ ಘೋಷಿಸಿಕೊಂಡಿದೆ. ಇದಿಷ್ಟು ಜೆಡಿಎಸ್, ಕಾಂಗ್ರೆಸ್ ಹಾಗೆ ಬಿಜೆಪಿ ಪಾಳ್ಯದಲ್ಲಿ ನಡೀತಾ ಇರುವ ಇವತ್ತಿನ ಪ್ರಮುಖ ಸುದ್ದಿಗಳಾದ್ರೆ ಎಲೆಕ್ಷನ್ ಅಲ್ವಾ, ಎಲೆಕ್ಷನ್ ಅಖಾಡದ ಘಟಾನುಘಟಿಗಳ ಸುದ್ದಿಯನ್ನ ಕೂಡ ನಾವು ನೋಡಲೇಬೇಕು. ಈಗ ನಿಮ್ಮ ಜಿಲ್ಲೆ, ನಿಮ್ಮ ಕ್ಷೇತ್ರದಲ್ಲಿ ಎಲೆಕ್ಷನ್ ಅಬ್ಬರ ಹೇಗಿದೆ ನೋಡೋಣ. ಮೊದಲನೇದಾಗಿ ಬಿಜೆಪಿಯ ರಿಪೋರ್ಟ್ ನಿಮ್ಮ ಮುಂದೆ. ಬೆಳಗಾವಿ, ಹುಬ್ಬಳ್ಳಿ ಭಾಗದಲ್ಲಿ ಯಡಿಯೂರಪ್ಪ ಪ್ರಚಾರ ಮಾಡಿದ್ರು. ಹುಬ್ಬಳ್ಳಿಯಲ್ಲಿ ಮಾಜಿ ಮೇಯರ್ ಪ್ರಕಾಶ್ ಕ್ಯಾರಕಟ್ಟಿ ಬಿಜೆಪಿ ಸೇರ್ಪಡೆಯಲ್ಲಿ ಭಾಗಿಯಾದರು. ಬೆಳಗಾವಿಯ ಕಡಕೋಳ ಸಮಾವೇಶದಲ್ಲಿ ಭಾಗಿಯಾಗಿ ಕಾಂಗ್ರೆಸ್ನವರು ಲಿಂಗಾಯತ ವಿರೋಧಿಗಳಂದ್ರು. ಧಾರವಾಡದ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಹ್ಲಾದ್ ಜೋಶಿ, ಅರವಿಂದ್ ಬೆಲ್ಲದ್ ಪರ ಮತಯಾಚನೆ ನಡೆಸಿದ್ರು. ಇದೇ ವೇಳೆ ಜೋಶಿ ಕೊಟ್ಟ ಹೇಳಿಕೆ ಚರ್ಚೆಗೆ ಗ್ರಾಸವಾಗಿದೆ. ಮೋದಿ ವೇಗಕ್ಕೆ ಕೆಲಸ ಮಾಡದಿದ್ರೂ ಪರವಾಗಿಲ್ಲ, ಅವರ ಆದೇಶ ಪಾಲಿಸೋ ಸಿಎಂ ಬೇಕು ಅನ್ನೋದು ಜೋಶಿ ಮಾತು. ಮೋದಿ ಅವರ ಕಲ್ಪನೆಗೆ ಕನಿಷ್ಠ ಏನೂ ಆಗಲಿಲ್ಲ ಅಂದ್ರೆ ಮೋದಿ ಅವರ ಆರ್ಡರ್ ಪಾಲನೆ ಮಾಡುವಂತ ಒಬ್ಬ ಮುಖ್ಯಮಂತ್ರಿ, ಒಬ್ಬ ಮಂತ್ರಿಗಳು ಇಲ್ಲಿರಬಹುದು. ಜೆಡಿಎಸ್ಗೆ ಮತ ಹಾಕಿದ್ರೆ ಬಿಜೆಪಿಗೆ ಹಾಕಿದಂತೆ. ದೇವೇಗೌಡರು, ಮೋದಿ ಸಾಹೇಬ್ರು ಆಗಲೇ ಮಾತಾಡಿಕೊಂಡಿದ್ದಾರೆ. ಹಾಸನ ಬಿಜೆಪಿ ಅಭ್ಯರ್ಥಿ ಪ್ರೀತಂ ಗೌಡ ಕ್ಯಾಂಪೇನ್ ವೇಳೆ ಕೊಟ್ಟಿರೋ ಈ ಹೇಳಿಕೆ ಹೊಸ ಲೆಕ್ಕಾಚಾರ ಹುಟ್ಟು ಹಾಕಿದೆ. ಜನತಾದಳ ವೋಟ್ ಹಾಕಿದ್ರು, ಬಿಜೆಪಿ ವೋಟ್ ಹಾಕೋ ಲೆಕ್ಕನೇ ದೇವೇಗೌಡರು, ಮೋದಿ ಸಾಹೇಬ್ರು ಮಾತನಾಡ್ಕೊಂಡಿದ್ದಾರೆ. ಯಾಕಂದ್ರೆ ಅವ್ರಿಗೆ ಬರೋದು 20-25 ಸೀಟು. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೆ ಗೋಪಾಲಯ್ಯ ಭರ್ಜರಿ ಪ್ರಚಾರ ಮಾಡುತ್ತಿದ್ದಾರೆ. ನಂದಿನಿ ಲೇಔಟ್ನ ಕಂಠೀರವ ನಗರದಲ್ಲಿ ಗೋಪಾಲಯ್ಯ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದ್ರು. ಡಾಕ್ಟರ್ ಕೆ ಸುಧಾಕರ್ ಪರ ಚಿತ್ರನಟಿ ಹರ್ಷಿತಾ ಪುಣಚ್ಚ, ಭುವನ್ ಮತಯಾಚನೆ ಮಾಡಿದ್ರು. ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗೂರ್ಕಿ ಗ್ರಾಮದಲ್ಲಿ ಮತಯಾಚಿಸಿದ್ರು. ಶೆಟ್ಟರ್ ಮಣಿಸೋಕೆ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದಲ್ಲಿ ಸ್ಮೃತಿ ಇರಾನಿ ಪ್ರಚಾರ ಮಾಡಿದ್ರು. ಬಿಜೆಪಿ ಅಭ್ಯರ್ಥಿ ಮಹೇಶ್ ತೆಂಗಿನಕಾಯಿ ಪರ ಪ್ರಚಾರ ಹಾಗೂ ವಿದ್ಯಾನಗರದ ಶಿರೂರು ಪಾರ್ಕ್ನಲ್ಲಿ ರೋಡ್ ಶೋ ನಡೆಸಿದ್ರು. ಬಿಜೆಪಿ ಡೆವಲಪ್ಮೆಂಟ್ ಅನ್ನ ನೋಡಿದ್ರಿ, ಕಾಂಗ್ರೆಸ್ ಕಲಿಗಳ ಅಬ್ಬರ ಹೇಗಿತ್ತು ಅನ್ನೋದನ್ನ ಕೂಡ ನೋಡ್ಬಿಡಿ. ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ಬೆಂಗಳೂರಿನ ಹೈಗ್ರೌಂಡ್ಸ್ ಠಾಣೆಯಲ್ಲಿ ಕಾಂಗ್ರೆಸ್ ದೂರು ದಾಖಲಿಸಿದೆ. ಚುನಾವಣಾ ಪ್ರಚಾರದ ವೇಳೆ ಕಾಂಗ್ರೆಸ್ ಬಂದರೆ ಘರ್ಷಣೆಗಳಾಗುತ್ತೆ ಅನ್ನೋ ಹೇಳಿಕೆ ವಿರುದ್ಧ ಡಿಕೆಶಿ, ಸುರ್ಜೇವಾಲಾ ದೂರು ದಾಖಲಿಸಿದ್ದಾರೆ. ಇನ್ನೊಂದೆಡೆ ಚಾಮರಾಜನಗರ ಜೆಡಿಎಸ್ ಅಭ್ಯರ್ಥಿಗೆ ಬೆದರಿಕೆ ಹಾಕಿದ್ದ ಸಂಬಂಧ ವಿ ಸೋಮಣ್ಣ ವಿರುದ್ಧವೂ ಕಾಂಗ್ರೆಸ್ ದೂರು ದಾಖಲಿಸಿದೆ. ಡಿಕೆ ಶಿವಕುಮಾರ್ ಹಾಗೂ ಸುರೇಶ್ ನೇತೃತ್ವದಲ್ಲಿ ಕನಕಪುರದ ಜೆಡಿಎಸ್ ಮುಖಂಡರು ಕಾಂಗ್ರೆಸ್ ಸೇರಿದ್ರು. ನಾರಾಯಣಗೌಡ ಹಾಗೂ ಬೆಂಗಳೂರು ದಕ್ಷಿಣದ ಪ್ರಭಾಕರ್ ರೆಡ್ಡಿಗೆ ಡಿಕೆಶಿ ಪಕ್ಷದ ಬಾವುಟ ಕೊಟ್ಟು ಸ್ವಾಗತಿಸಿದ್ರು. ರಾಯಚೂರಲ್ಲಿ ಸಿದ್ದರಾಮಯ್ಯ ಕ್ಯಾಂಪೇನ್ ಜೋರಾಗಿತ್ತು.
ಮಾನ್ವಿ ಅಭ್ಯರ್ಥಿ ಹಂಪಯ್ಯ ನಾಯಕ್, ರಾಯಚೂರು ಗ್ರಾಮೀಣ ಅಭ್ಯರ್ಥಿ ಬಸನಗೌಡ ದದ್ದಲ, ರಾಯಚೂರು ನಗರ ಕ್ಷೇತ್ರ ಅಭ್ಯರ್ಥಿ ಮೊಹಮ್ಮದ್ ಶಾಲಂ ಪರ ಪ್ರಚಾರ ಮಾಡಿ ಬಿಜೆಪಿ ಮೇಲೆ ಗುಡುಗಿದ್ರು. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಲ್ಲಿ ಶೆಟ್ಟರ್ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದ್ರು. ಮೋದಿ ಅವರನ್ನೂ ಕರೆಸ್ತಾರೆ, ನನ್ನ ವಿರುದ್ಧ ಪ್ರಚಾರ ಮಾಡ್ತಾರೆ, ನನ್ನ ಬಗ್ಗೆ ಬೈಯೋರ್ ಬೈಲಿ ಗೆದ್ದು ತೋರಿಸ್ತೇನೆ ಅಂದ್ರು ಶೆಟ್ಟರ್. ಶೋಭಾ ಕರಂದ್ಲಾಜೆ ಚಿಕ್ಕಮಗಳೂರು ಕ್ಷೇತ್ರದ ಸಮಸ್ಯೆ ನೋಡ್ತಿಲ್ಲ, ಕೇಂದ್ರ ಸಚಿವೆಯಾಗಿ ಕೆಲಸ ಮಾಡ್ತಿಲ್ಲ, ಚುನಾವಣಾ ವೀಕ್ಷಕರಾಗಿದ್ದಾರೆ, ಚುನಾವಣಾ ಆಯೋಗದ ಕೆಲಸನೂ ಅವರೇ ಮಾಡುತ್ತಿದ್ದಾರೆ. ಇದು ಕಾಂಗ್ರೆಸ್ ನಾಯಕ ವಿನಯ್ ಕುಮಾರ್ ಸೊರಕೆ ಕೊಟ್ಟ ಹೇಳಿಕೆ. ಚುನಾವಣೆ ಹೊರತಾಗಿ ಮತ್ತಷ್ಟು ಡೆವಲಪ್ಮೆಂಟ್ಸ್ ಆಗಿದೆ, ಅದನ್ನ ಕ್ವಿಕ್ ಆಗಿ ನೋಡೋಣ ಸೂಪರ್ ಸ್ಪೀಡ್ ನಲ್ಲಿ. ರಾಜ್ಯದ ಹಲವೆಡೆ ಮಳೆಯಾಗುವ ಮುನ್ಸೂಚನೆ ಇದೆ. ಸಂಜೆ ಕಲಬುರಗಿ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಆಲಿಕಲ್ಲು ಮಳೆ ಸುರಿದಿದೆ. ಭಾರಿ ಮಳೆಯಿಂದಾಗಿ ವಾಹನ ಸವಾರರು ಕೆಲ ಕಾಲ ಪರದಾಡುವಂತಾಯಿತು. ರೈತರ ಮುಖದಲ್ಲಿ ಹರ್ಷ ಮೂಡಿದೆ. ಬೆಂಗಳೂರಿನಲ್ಲಿ ವಿಚಿತ್ರ ಘಟನೆ ನಡೆದಿದೆ. ಮನೆ ಬಾಡಿಗೆ ಕೊಟ್ಟದ ಅಡ್ವಾನ್ಸ್ ವಾಪಸ್ ಕೇಳಿದ್ದಕ್ಕೆ ಮನೆ ಮಾಲೀಕ ಸಿಟ್ಟಿಗೆದ್ದು ಬಾಡಿಗೆ ಇದ್ದವನ ಮಾನ ಮರ್ಯಾದೆಯನ್ನ ಹರಾಜು ಹಾಕಿದ್ದಾನೆ. ಬಾಡಿಗೆ ಇದ್ದ ವ್ಯಕ್ತಿ ಊರಿಗೆ ಹೋದ ಟೈಮ್ನಲ್ಲಿ ಮನೆ ಬಾಗಿಲು ತೆಗೆದು ಒಳಗೆ ಹೋಗಿದ್ದಾನೆ. ಆತ ಕುಡಿದ ಖಾಲಿ ಬಾಟಲ್ಗಳು ಹಾಗೆ ಮನೆಯನ್ನ ಗಲೀಜ್ ಮಾಡಿದ ಎಲ್ಲಾ ಫೋಟೋಗಳನ್ನ ತೆಗೆದು ಟ್ವಿಟರ್ ನಲ್ಲಿ ಹಾಕಿದ್ದಾನೆ. ನೋಡಿ ಬ್ಯಾಚಲರ್ ಒಬ್ಬ ನಮ್ಮ ಮನೆಯನ್ನ ಹೇಗೆಲ್ಲ ಬಳಸ್ಕೊಂಡಿದ್ದಾನೆ, ಹಾಗೆ ಗಲೀಜಾಗಿಟ್ಟಿದ್ದಾನೆ ಅಂತ ಹೇಳಿ ಟ್ವಿಟರ್ ನಲ್ಲಿ ಬೇಸರ ವ್ಯಕ್ತಪಡಿಸಿದ್ದಾನೆ. ಈ ಟ್ವೀಟ್ ಫುಲ್ ಟ್ರೆಂಡಿಂಗ್ ನಲ್ಲಿದೆ. ಛತ್ತೀಸ್ಗಢದ ದಂತೇವಾಡ ಸ್ಫೋಟ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಬಾಂಬ್ ಸ್ಫೋಟವನ್ನ ಕಣ್ಣಾರೆ ಕಂಡ ವ್ಯಕ್ತಿಯೊಬ್ಬ ಮಾತನಾಡಿದ್ದಾನೆ. ಬಾಂಬ್ ಬ್ಲಾಸ್ಟ್ ಆಗ್ಲಿ ಬಿಡು, ಎಲ್ಲರೂ ಸಾಯ್ಲಿ ಬಿಡು ಅಂತ ಒಬ್ಬಾತ ಮಾತನಾಡಿದ್ನಂತೆ. ಇನ್ನೊಂದು ವಿಷಯ ಅಂದ್ರೆ ಕಾಂಗ್ರೆಸ್ ಶಾಸಕ ವಿಕ್ರಮ್ ಮಾಂಡವಿ ಬೆಂಗಾವಲು ಪಡೆ ಮೇಲೆ ಇದೇ 18ರಂದು ನಕ್ಸಲರ ಪಡೆ ದಾಳಿ ಮಾಡಿ ಕೊಲೆಗೆ ಯತ್ನಿಸಿತ್ತು ಅನ್ನೋ ವಿಚಾರ ಬಹಿರಂಗವಾಗಿದೆ. ಇದು ಇವತ್ತಿನ ಸೂಪರ್ ಪ್ರೈಮ್ ಎಟ್ 9 ನೋಡ್ತಾ ಇರಿ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.